ಇವತ್ತು ನನ್ನ ಜೊತೆ ನಿಮ್ಮನ್ನು ವರ್ಚುವಲ್ ಆಗಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಭವ್ಯ ಕರುನಾಡಿನ ಕವಲೇದುರ್ಗಕ್ಕೆ. ವರ್ಷದಲ್ಲಿ ಯಾವುದೇ ಸಮಯದಲ್ಲಿ ಹೋದ್ರೇನೋ ಆಕರ್ಷಿಸುತ್ತೆ ಕವಲೇದುರ್ಗ. ಅಂದರೆ ಯಾವಾಗ ಬೇಕಾದರೂ ಹೋಗ್ಬೋದು. ಆದರೆ ಮಳೆಗಾಲದಲ್ಲಿ ಅಪ್ಪಟ ಸ್ವರ್ಗ. ಇಲ್ಲಿಗೆ ಹೋಗೋ ದಾರಿಯಿಂದ ಹಿಡಿದು ಪ್ರತಿ ಹೆಜ್ಜೆನೂ ನೆನಪಲ್ಲಿ ಉಳಿಯತ್ತೆ. ನಾ ಕಂಡ ಕವಲೇದುರ್ಗ ನಿಮ್ಮ ಕಣ್ಮುಂದೆ. ಶುರು ಆಯ್ತು ನಮ್ಮ ಟ್ರೆಕ್ಕಿಂಗ್. ಇವಾಗ ಕವಲೇದುರ್ಗದ ಕಡೆ 3 ಕಿಲೋಮೀಟರ್ ಅಂತ ಹಾಕಿಟ್ಟಿದ್ದಾರೆ. ಹೆಚ್ಚಂದ್ರೆ 20 ನಿಮಿಷದಿಂದ ಅರ್ಧ ಗಂಟೆ ಟ್ರೆಕ್ಕಿಂಗ್ ಅಷ್ಟೇ. ತುಂಬಾ ಏನು ಕಷ್ಟ ಇಲ್ಲ, ಮಾತಾಡ್ತಾ ಹೋದ್ರೆ ರೀಚ್ ಆಗ್ಬಿಡ್ತೀವಿ. ಈ ಟ್ರೆಕ್ಕಿಂಗಿಗೆ ಫಸ್ಟ್ ಎನರ್ಜಿ ಕೊಡೋ ಜಾಗನೇ ಈ ಗದ್ದೆ. ಇಲ್ಲಿ ಬಂದು ಕೂಡ ಖುಷಿ ಆಗಿಬಿಡತ್ತೆ ಈ ಗದ್ದೆ ದಾಟಬೇಕಾದ್ರೆ. ಅದಷ್ಟು ಪ್ರೈವೇಟ್ ಜಾಗ. ಅವಾಗ ಮಾಡಿದ ದಾರಿ ಹಾಗೇ ಇದೆ ಈಗನು. ಕೋಟೆ ಇಲ್ಲಿಂದ ಶುರು ಆಗುತ್ತೆ. ಇದನ್ನ ಭುವನಗಿರಿ ಅಂತ ಕರೀತಾರಂತೆ. ನಾವು ಚಿಕ್ಕಂದಿನಾನು ಕವಲೇದುರ್ಗ ಅಂತಾನೆ ಕರ್ಕೊಂಡು ಬಂದಿದ್ದು. ಜಾರ್ತಾ ಇದೆ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಇಲ್ಲ ಪ್ರಾಪರ್ ಆಗಿರೋ ಶೂಸ್ನ ಹಾಕೊಂಡು ಬರಬೇಕು. ಇಲ್ಲಿ ಮುಂಚೆ ಗೇಟ್ ಇರಲಿಲ್ಲ, ಇವಾಗ ಗೇಟ್ ಮಾಡಿಬಿಟ್ಟಿದ್ದಾರೆ. ಒಟ್ಟು 3 ಸುತ್ತಿರುವ 9ನೇ ಶತಮಾನದಲ್ಲಿ ನಿರ್ಮಿಸಿದ ಕೋಟೆ ಇದು. ಕೋಟೆ ಮೊದಲನೇ ಬಾಗಿಲಿದು. ಇದು 2ನೇ ಬಾಗಿಲು, 2ನೇ ದ್ವಾರ. ಪ್ರತಿ ಸುತ್ತಿನಲ್ಲೂ ಮಹಾದ್ವಾರ ಮತ್ತು ರಕ್ಷಣಾ ಕೊಠಡಿಗಳಿವೆ. ಇಲ್ಲಿಂದ ಇವಾಗ ಸುತ್ತಾಕೊಂಡು ಮೇಲೆ ಹೋಗ್ತೀವಿ. 14ನೇ ಶತಮಾನದಲ್ಲಿ ಚಲುವರಂಗಪ್ಪರಿಂದ ನವೀಕರಿಸಲ್ಪಟ್ಟಿತು ಈ ಕೋಟೆ. ಮಳೆ ಶುರು ಆಯ್ತಲ್ಲಿ ಇವಾಗ. ವಿಜಯನಗರದ ಅಧೀನದಿಂದ ಕೆಳದಿ ನಾಯಕರ ಭದ್ರಕೋಟೆ ಆಗಿತ್ತು. ಜೊತೆಗೆ ಕೆಳದಿಯ ಕೊನೆಯ ರಾಜಧಾನಿ. ಇದು ದೇವಸ್ಥಾನ. ಅವಾಗ ಕಡ್ದಾಗ ಹೇಗಿತ್ತು ಇವಾಗನೂ ಹಾಗೇ ಇದೆ. ಕಾಶಿಯಿಂದ ತಂದ ಅಮೃತಶಿಲೆಯಿಂದ ವಿಶ್ವನಾಥೇಶ್ವರನನ್ನು ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯದಲ್ಲಿ. ದೇವಸ್ಥಾನ ಹತ್ರ ಬಂದಿದ್ದು ಮಳೆ ಶುರು ಆಯಿತು. ಇಲ್ಲಿ ಮೇಲೆ ಬಂದಾಗ ಈ ದೇವಸ್ಥಾನದ ಹತ್ರದಿಂದ ಅದ್ಭುತವಾಗಿ ಕಾಣುತ್ತೆ. ಎಷ್ಟು ಚಂದ ಕಾಣ್ತಿದೆ ಇವಾಗ ಇಲ್ಲಿಂದ. ಇಲ್ಲಿಂದ ಕೋಟೆ ಮೇಲೆ ಹತ್ಕೊಂಡು ಬಂದ್ವಿ. ಇನ್ನು ಆ ಕಡೆ ಹೋದ್ರೆ ಆ ಸೈಡ್ ಬ್ಯಾಕ್ ವಾಟರ್ ಇದೆ. ಬೆಟ್ಟದ ಮೇಲೊಂದು ದೇವಸ್ಥಾನ. ಇಲ್ಲಿ ವ್ಯೂಗೋಸ್ಕರ 2 ಜಾಗ ಇದೆ. ಒಂದು ಈ ದೇವಸ್ಥಾನ ಹತ್ರದಿಂದ, ಮತ್ತೊಂದು ಇಲ್ಲಿಂದ ಮೇಲೆ ಹೋದ್ರೆ ಅಲ್ಲೊಂದು ಗುಡಿ ಇದೆ. ಅಲ್ಲಿಂದ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದ ಅಂತೂ ಕೇಳೋದೇ ಬೇಡ. ಆ ದೇವಸ್ಥಾನದಿಂದ ಬಂದಿದ್ವಿ ನಾವು. ಅಲ್ಲಿ ಸ್ವಲ್ಪ ಕಾಣ್ತಾ ಇರ್ಬೋದು ನಿಮಗೆ, ಅದು ವರಾಹಿ ಹಿನ್ನೀರು. ಅದು ಬರ್ಬೇಕಾದ್ರೆ ಸಿಗೋ ದೊಡ್ಡ ಕೆರೆ, ಸುತ್ತಲೂ ಗುಡ್ಡಗಳು. ಈಗಿಲ್ಲ ಗುಡಿ ಇದೆ ಅಲ್ಲ, ಅಲ್ಲಿ ಹೋಗೋಣ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಇದೊಂದು ಜಾಗದಿಂದ ಇಡೀ ದೇವಸ್ಥಾನ ಸುಂದರವಾಗಿ ಕಾಣುತ್ತೆ. ಇಲ್ಲೊಂದೇನು ಚಿಕ್ಕ ಗುಡಿ ಇದೆ, ಅದೇ ರೀತಿ ಗುಡಿ ತುದಿಯಲ್ಲೊಂದಿದೆ. ಇಲ್ಲಿ ತನಕ ಬಂದವರು ಹೆಚ್ಚಾಗಿ ಅಲ್ಲಿಗೆ ಹೋಗಲ್ಲ. ಇವತ್ತು ಟ್ರೈ ಮಾಡೋಣ ಹೋಗಕ್ಕೆ. ಈ ಚಿಕ್ಕ ಬೆಟ್ಟದ ಮೇಲಿರುವುದು ಲಕ್ಷ್ಮೀನಾರಾಯಣರ ದೇಗುಲ. ಗುಡಿ ಹತ್ರದಿಂದ ಹೀಗೆ ಕಾಣುತ್ತೆ. ಚಂದದೊಂದು ಗುಡಿ, ಚಂದದೊಂದು ದೇವಸ್ಥಾನ, ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ. ಬೆಳಗಿನ ನೋಡ್ಬೇಕಾದ್ರೆ ಜಾರತ್ತೆ ಅನ್ಸತ್ತೆ. ಈ ಕಲ್ಲು ಹೊರಟಾಗಿರೋದ್ರಿಂದ ಅಷ್ಟೊಂದು ಜಾರಲ್ಲ. ನೀರನ್ನ ಶೇಖರಣೆ ಮಾಡೋಕೆ ಯೂಸ್ ಮಾಡ್ತಿರೋ ಟ್ಯಾಂಕ್ ಅನ್ಸುತ್ತೆ ಅವಾಗಿಂದು. ಮಧ್ಯ ಮಧ್ಯದಲ್ಲಿ ಕೆರೆಗಳಿದಾವೆ ಇಲ್ಲಿ, ಕ್ಲೀನಾಗಿರತ್ತೆ. 7 ಕೆರೆ ಇದೆ ಅಂತ ಅವಾಗ ಹೇಳ್ತಾ ಇದ್ರು. ಈಗ ಅರಮನೆ ಆವರಣ. ಇಲ್ಲಿರುವ ಅರಮನೆಯನ್ನು ವೆಂಕಟಪ್ಪ ನಾಯಕರು ನಿರ್ಮಿಸಿದ್ರು. ಈ ಕೆತ್ತನೆಗಳು ನೋಡಿ. ಇಲ್ಲಿ ಬಾಗಿಲು ಫಿಕ್ಸ್ ಮಾಡೋಕ್ಕೆ ಅಲ್ಲಿ ಹೋಲ್ಗಳಿದೆ. ಇದೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ ನಾವು ಮುಂಚೆ ಬಂದಾಗ ಹೋಗು ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿ ಹೋಗಿ ಬರ್ತಾ ಇದ್ವಿ. ಒಂದೊಂದೇ ನೋಡಿದ್ರೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದು ಕುದುರೆಗೆ ನೀರು ಹಾಕಕ್ಕಂತ ಹೇಳ್ತಿರಲ್ಲ, ಬಾನಿ ಇದು. ಇಲ್ಲೊಂದು ಬಾನಿ ಇದೆ. ಇದು ಸುಸರ್ಜಿತವಾದ ಅರಮನೆ. ಇವಾಗ ಅವಶೇಷಗಳಿದೆ. ಈಗಿರುವುದು ಬರೀ ಸುಂದರ ಅರಮನೆಯ ಪರಿಕಲ್ಪನೆ, ಬಾನೆ ಛಾವಣಿ.
ಇಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮಗೆ ರೂಮ್ಗಳಂತ ಕ್ಲೀನ್ ಗೊತ್ತಾಗುತ್ತೆ. ಇದೆಷ್ಟು ನೀಟಾಗಿ ಇಟ್ಟಿದ್ದಾರೆ ನೀವು ಅವಾಗಿನ ಕಾಲದಲ್ಲಿ. ಇದು ಹಂಡೆಗೆ ಬೆಂಕಿ ಹಾಕೋಕ್ಕೆ, ಇದು ತೊಟ್ಟಿಗಳು, ಇದು ಬಾತ್ರೂಮ್. ಇದು ನಮ್ಮ ಫೇವ್ರೆಟ್ ಈಚ್ ಕೊಳ. ಇದು ಮುಂಚೆ ಇಲ್ಲಿ ಬಂದು ಈಸ್ತಾ ಇದ್ವಿ ನಾವು. ಮೇಲಿನ ಮಣ್ಣೆಲ್ಲ ಬಂದ್ಬಿಟ್ಟು ಈಚ್ಕೊಳ್ಳೋದ್ರೊಳಗೆ ತುಂಬ್ಕೊಂತಿದೆ. 6 ಅಡಿ ಮೇಲಿದೆ ಇದು. ನೋಡೋಕೆ ಮಾತ್ರ ಆಳ ಇಲ್ಲ ಅನ್ಸುತ್ತೆ. ಇಲ್ಲಿ ಈಜಿದ್ದೀವಿ 6 ಅಡಿ ಮೇಲಂತೂ ಗ್ಯಾರಂಟಿ ಇದೆ. ಇಲ್ಲಿಂದ ಡ್ರೋನ್ ಬೇಡ, ಇಡೀ ಅರಮನೆ ಕಾಣತ್ತೆ ಇಲ್ಲಿಂದ. ಹೇಳಕ್ಕೆ ಮರ್ತೋಗಿತ್ತು. ತಿಂಬ್ಳೆಗಳಿದ್ದಾವೆ. ಹಂಗೆ ಅಲ್ಲಿ 2-3 ಕಚ್ಚಿತ್ತು. ಬ್ಯಾಗ್ ಮೇಲೆಲ್ಲ ಹಾತ್ಕೊಂಡಿತ್ತು. ಬರೀ ಒಂದು ಡೆಟಾಲ್ ಇಟ್ಕೊಂಡು ಬನ್ನಿ ಸಾಕು. ಇದು ಫುಲ್ ಕಾಡು ತುಂಬ್ಕೊಂಡಿದೆ. ಮೇಲ್ ತನಕ ಹೋಗೋಕ್ಕೂ ಮೆಟ್ಲುಗಳಿದ್ದಾವೆ. ಮುಂಚೆ ಕ್ಲೀನಾಗಿ ದಾರಿ ಇತ್ತು, ಜನ ಓಡಾಡ್ತಿಲ್ಲ ಅಲ್ಲ, ಹೀಗಾಗಿದೆ ಇವಾಗ. ಬಂದ್ವಿ. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 100 ಮೀಟರ್ ಅಷ್ಟೇ ಇಲ್ಲಿಂದ. ಹಾಗೆ ಸ್ಟ್ರೈಟಾಗಿ ನಡ್ಕೊಂಡು ಬರೋದಿದ್ರೆ ಏನು ತೊಂದರೆ ಇರ್ತಿಲ್ಲ. ಗಿಡಗಳು ಬೆಳ್ಕೊಂಡಿರೋದ್ರಿಂದ ಹಕ್ಕೊಂಡು ಬರಬೇಕು, ಹಾಗಾಗಿ ಫುಲ್ ಸುಸ್ತಾಯಿದೆ. ಬಂದ್ವಿ ಇವಾಗ ತುಂಬ ಚೆನ್ನಾಗಿರೋ ಜಾಗಕ್ಕೆ. ಎಲ್ಲಿ ಮುಂಚೆ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಬಂದು ಈ ಮನೆ ಒಳಗೆ ಜಾಗ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ಮೇಲ್ಗಡೆ ಚಾವಣಿ ಏನಿಲ್ಲ, ಟಾರ್ಪಲ್ ತಂದು ಮೇಲ್ಗಡೆ ಹಾಕೊತಾ ಇದ್ವಿ. ಫುಲ್ ತುಂಬ್ಕೊಂಡಿದೆ. ಕ್ಲಿಯರ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಜಾಗಗಳು ತುಂಬ ಜಾರುತ್ತೆ. ಮೇಲೆ ಹತ್ತೋದೆಲ್ಲ ಸೇಫ್ ಅಲ್ಲ, ಸಿಕ್ಕಾಪಟ್ಟೆ ಜಾರುತ್ತೆ. ಬೆಟ್ಟದ ತುದಿಯಲ್ಲಿರೋ ಮತ್ತೊಂದು ಗುಡಿ ಇದು. ಇದಂತೂ ಫುಲ್ಲು ಶಿಥಿಲಾವಸ್ಥೆ ತಲುಪಿದೆ. ಇಲ್ಲಿಂದ ನೋಡೋಕೆ ಶಿವಲಿಂಗ ಥರ ಇದೆ ಅದು. ಮತ್ತಿ ಬೆಟ್ಟದ ತುದಿಯಲ್ಲಿರುವುದು ಶ್ರೀಕಂಠೇಶ್ವರನ ದೇವಸ್ಥಾನ. ಬೆಟ್ಟದ ತುದಿಯಲ್ಲಿರೋ ದೇವಸ್ಥಾನ ಇದು. ಮಳೆಗಾಲ ಮುಗಿದ್ರ ಮೇಲೆ ಬಂದಾಗ ಇಲ್ಲಿಂದ ನೀಟಾಗಿ ವ್ಯೂ ಕಾಣುತ್ತೆ. ಇಲ್ಲಾಂದ್ರೆ ಹೀಗೆ ಪೀಸ್ಫುಲ್ ಆಗಿರುತ್ತೆ. ನೆಮ್ಮದಿಯಿಂದ ಕೂತೋಗಕ್ಕೆ ಒಳ್ಳೆ ಜಾಗ ಇದು. ಇಲ್ಲಿ ಶಿವಲಿಂಗ ಇದೆ ನೋಡಿ. ಈ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಹಿಂದೆ ಬಂದಾಗ ಅದು ನೀಟಾಗಿತ್ತು. ಮೇಲ್ಗಡೆ ಚಾವಣಿ ಬಿದ್ದಿದ್ರಿಂದ ಆ ರೀತಿ ಆಗಿದೆ. ಇಲ್ಲಿ ಹೆಚ್ಚಾಗಿ ಇದಿಗಿದೆ ಅಂತ ಹೇಳ್ಬಿಟ್ಟು ಹುಡ್ಕೋರು ಇರ್ತಾರೆ, ಅವರು ಹಾಳು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇದು ರಿನೋವೇಟ್ ಆಗಲೇಬೇಕು. ಬೆಳಗ್ಗೆ ಒಂದು 6:30 ಮನೆ ಬಿಟ್ಟಿದ್ವಿ, ಈಗ 10:10 ಆಗ್ತಾ ಬಂತು. ಚೆನ್ನಾಗೈತಿ ಟ್ರೆಕ್ ಮಾತ್ರ. ಈಗ ಇಲ್ಲಿಂದ ಕೆಳಗಿಳಿಯೋಣ. ಇಲ್ಲಿ ವೆಯ್ಟ್ ಮಾಡಿದ್ರೂ ವ್ಯೂ ಬಸ್ ಹೋದಲ್ಲಿ ಸಿಗಲ್ಲ. ಸ್ವಲ್ಪ ಹೊತ್ತಿಗೋಸ್ಕರ ಕ್ಲಿಯರ್ ಆಗುತ್ತೆ ಅಷ್ಟೇ, ತುಂಬ ಹೊತ್ತು ಕಾಯಬೇಕು. ಇವಾಗ ಕ್ಲಿಯರ್ ಆಯಿತು, ಹೀಗೆ ಕಾಣ್ತಿದೆ. ಸ್ವಲ್ಪ ವ್ಯೂ ಸಿಕ್ತು, ಕಾದಿದ್ದಕ್ಕೂ. ಈಗ ಕ್ಲಿಯರ್ ಆಗಿದೆ. ಈಗ ಸಗದ ಕಾಣ್ತಿದೆ. ಈಗ ಹಿಂದೆ ಅಲ್ಲಿ ಕಾಣ್ತಿರೋದೆಲ್ಲ ವರಾಹಿ ಹಿನ್ನೀರು. ಮತ್ತೆ ಒಂದು ಸ್ವಲ್ಪ ಕ್ಲಿಯರ್ ಆಗಿತ್ತು, ಮತ್ತೆ ಫುಲ್ಲು ಇಬ್ನಿ ತುಂಬ್ಕೊಂಡಿದೆ. ಇನ್ನು ಕಾಯಕ್ಕಾಗಲ್ಲ, ಇನ್ನು ಲೇಟ್ ಆಗುತ್ತೆ. ಇಲ್ಲಿಂದ ಹೊರಡುವ. ಇಲ್ಲಿಂದನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಭುವನಗಿರಿಯ ಈ ಭದ್ರಕೋಟೆ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನರ ದಾಳಿಗೂ ಒಳಗಾಗಿತ್ತು. ಚೆನ್ನಾಗಿತ್ತು. ಆರಾಮಲ್ಲಿ ಇಳ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ತೀರ್ಥಹಳ್ಳಿ ಹತ್ರ ಬಂದ್ವಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ನ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.